ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಾನು ಚಾಯಾ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಥಿಯರಿ ಮುಗಿದಿದೆ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇನ್ನೊಂದು ವಾರದಲ್ಲಿ 10 ದಿವಸದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು. ಪ್ರಾಕ್ಟಿಕಲ್ ಎಕ್ಸಾಮು ನಿಮಗೆ ಆ್ಯಕ್ಚುಲಿ 50 ಮಾರ್ಕ್ಸ್ ಇದೆ. ಅದರಲ್ಲಿ 25 ಮಾರ್ಕ್ಸು ಇಂಟರ್ನಲ್ ಅಸೆಸ್ಮೆಂಟ್ಗೆ, ಇನ್ನೊಂದು 25 ಮಾರ್ಕ್ಸು ಪರ್ಫಾರ್ಮೆನ್ಸ್ಗೆ. ಆ್ಯಕ್ಚುಲಿ ಆ 25 ಮಾರ್ಕ್ಸ್ನ ಪರ್ಫಾರ್ಮೆನ್ಸಲ್ಲಿರೋದನ್ನ 5 ಮಾರ್ಕು ನಿಮಗೆ ವೈವಾ ಕ್ವಶನ್ಸ್ ಇರುತ್ತೆ. ಇನ್ನು 20 ಮಾರ್ಕ್ಸ್ಗೆ ನೀವು 2 ಎಕ್ಸ್ಪೆರಿಮೆಂಟ್ ಮಾಡಬೇಕು. ಒಂದು ಟೈಟ್ರೇಷನ್ ಮಾಡಬೇಕು, ಒಂದು ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಆ್ಯಕ್ಚುಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತಂದರೆ, ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಪಾರ್ಟ್ ಎನಲ್ಲಿ ಇನಾರ್ಗ್ಯಾನಿಕ್ ಟೈಟ್ರೇಷನ್ ಏನಿದೆ ಅದು 20 ಮಾರ್ಕ್ಸಿಗೆ ಮಾಡಿ 10 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡ್ತಾರೆ. ಅದೇ ಥರ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಒಂದು ಎಕ್ಸ್ಪೆರಿಮೆಂಟ್ ನೀವು ಯಾವ್ದು ಮಾಡ್ತೀರಲ್ಲ ಅದನ್ನು 20 ಮಾರ್ಕ್ಸಿಗೆ ಮಾಡಿ ಅದನ್ನು 10 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡ್ತಾರೆ. ಸೊ 25 ಮಾರ್ಕ್ಸು ಹೇಗೆ ಡಿವೈಡ್ ಆಗಿರುತ್ತೆ ಅಂದರೆ, 5 ಮಾರ್ಕು ಇಂಟರ್ನಲ್ ಅಸೆಸ್ಮೆಂಟ್ಗೆ, ಇನ್ನು 10 ಮಾರ್ಕು ಟೈಟ್ರೇಷನ್ಗೆ, ಇನ್ನು 10 ಮಾರ್ಕು ನಿಮಗೆ ಫಿಸಿಕಲ್ ಎಕ್ಸ್ಪೆರಿಮೆಂಟ್ಗೆ ಇದೆ. ಓಕೆ, ಎಗೈನ್ ಆ 5 ಮಾರ್ಕು ನಿಮಗೆ ಪರ್ಫಾರ್ಮೆನ್ಸ್ಗೂ ಇದೆ. ಯಾವ ಎಕ್ಸ್ಪೆರಿಮೆಂಟ್ ನೀವು ಪರ್ಫಾರ್ಮ್ ಮಾಡ್ತಿರಲ್ಲ ಆ ಎಕ್ಸ್ಪೆರಿಮೆಂಟ್ ಮೇಲೇ ಅವ್ರೇನು ಮಾಡ್ತಾರೆ ಅಂದರೆ ವೈವಾ ಕ್ವಶನ್ಸ್ನ ಹೇಳ್ತಾರೆ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಇದೆ ಅಂತಂದರೆ, ನಿಮಗೆ ಆದರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ತೊಗೊಂಡ್ರೆ, ಟೈಟ್ರೇಷನ್ ತೊಗೊಂಡ್ರೆ ಎಲ್ಲರಿಗೂ ಒಂದೇ ಟೈಟ್ರೇಷನ್ನ ಕೊಟ್ಟಿರ್ತಾರೆ. ಆದರೆ ವೆಯ್ಟು ವಾಲ್ಯೂಮು ಬೇರೆ ಬೇರೆ ಕೊಟ್ಟಿರ್ತಾರೆ. ಆದರೆ ಫಿಸಿಕಲ್ ಕೆಮಿಸ್ಟ್ರಿ ಅಂತಂದರೆ ಲಾಟ್ರಿ ತೆಗಿತಾರೆ. ನಿಮ್ಗೆ ಯಾವ ಎಕ್ಸ್ಪೆರಿಮೆಂಟ್ ಬರುತ್ತೋ ಆ ಎಕ್ಸ್ಪೆರಿಮೆಂಟ್ನ ನೀವು ಪರ್ಫಾರ್ಮೆನ್ಸ್ ಮಾಡಬೇಕು. ನಿಮ್ಮ ಸಿಲೆಬಸ್ ಪ್ರಕಾರ 4 ಎಕ್ಸ್ಪೆರಿಮೆಂಟು ನೀವು ಮೆಂಟಲಿ ಪ್ರಿಪೇರ್ ಆಗಿ ಬರಬೇಕು. ಈ 4ರಲ್ಲಿ ಯಾವುದಾದ್ರು ಒಂದು ಬರುತ್ತೆ, ಯಾವ್ದು ಬೇಕಾದ್ರೂ ಬರ್ಬೋದು ನಿಮಗೆ. ಯಾವ್ಯಾವುದು ಅಂದರೆ, ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆ್ಯಂಡ್ ಸರ್ಫೇಸ್ ಟೆನ್ಷನ್, ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಆ್ಯಂಡ್ ವಿಸ್ಕಾಸಿಟಿ, then determination of distribution coefficient of benzoic acid in water and taurine. ಅದೇ ಥರ ಡಿಟರ್ಮಿನೇಷನ್ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ ಎ ನಾನ್ ಎಲೆಕ್ಟ್ರೋಲೈಟ್. ಸೊ ಈ 4 ಎಕ್ಸ್ಪೆರಿಮೆಂಟಲ್ಲಿ ಅದರ ಒಂದು ಎಕ್ಸ್ಪೆರಿಮೆಂಟು ನಿಮಗೆ ಬರುತ್ತೆ. ಆಲ್ರೆಡಿ ನಾನು ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಯಾವ ಥರ ಇರುತ್ತೆ, ಮಾರ್ಕ್ಸ್ ಹೇಗಿರುತ್ತೆ, ಹೀಗೆ ನೀವು ಹೇಗೆ ಅದನ್ನು ಅಲಾಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಡೆನ್ಸಿಟಿ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಅದ್ಮೇಲೆ ಯಾವ ಥರ ವೈವಾ ಕ್ವಶನ್ಸ್ ಕೇಳ್ತಾರೆ ಅಂತ, ಅದೇ ಥರ ವಿಸ್ಕಾಸಿಟಿ ಮೇಲೆ ಯಾವ ಥರ ಅಂತ. ಇವತ್ತು ನಾನು ಸರ್ಫೇಸ್ ಟೆನ್ಷನ್ ಮೇಲೆ ಎಕ್ಸ್ಪೆರಿಮೆಂಟ್ ಮೇಲೆ ಯಾವ್ಯಾವ ಥರ ವೈವಾ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಗೇನ್ ಡಿಟರ್ಮಿನೇಷನ್ ಆಫ್ ಸರ್ಫೇಸ್ ಟೆನ್ಷನ್ ಅಂತ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ಇಟ್ಸ್ ಎ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಇದಕ್ಕಿಂತ ಮುಂಚಿನ ಪಾರ್ಟಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಡಿಟರ್ಮಿನೇಷನ್ ಆಫ್ ದಿ ಡೆನ್ಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್. ನಿಮ್ಗೆ ಯಾವುದೋ ಒಂದು ಲಿಕ್ವಿಡ್ನ ಕೊಟ್ಟಿರ್ತಾರೆ, ಕಂಪ್ಯಾರಿಟಿವ್ ಮೆಥಡ್ ಮಾಡಿ ಯು ಆರ್ ಗೋಯಿಂಗ್ ಟು ಕಂಪೇರ್. ರಿಲೇಟಿವ್ ಮೆಥಡ್ ಮಾಡಿ ನಾವೇನು ಮಾಡ್ತಾ ಇದ್ವಿ, ವಿ ಆರ್ ಫೈಂಡಿಂಗ್ ಔಟ್ ದಿ ಡೆನ್ಸಿಟಿ ಆ್ಯಂಡ್ ಸರ್ಫೇಸ್ ಟೆನ್ಷನ್ ಆಫ್ ದಿ ಗಿವನ್ ಲಿಕ್ವಿಡ್ ವಿತ್ ರೆಸ್ಪೆಕ್ಟ್ ಟು ವಾಟರ್. ಸೊ ಇದಕ್ಕೆ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಯಾವುದು ಅಂದರೆ, ಸ್ಟಾಲಗ್ಮೋಮೀಟರ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ಬರೀ ಸರ್ಫೇಸ್ ಟೆನ್ಷನ್ ಬಗ್ಗೆ ಮಾತ್ರ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಡೆನ್ಸಿಟಿ ಬಗ್ಗೆ ಸೊ ಡೆನ್ಸಿಟಿನೂ ಇರುತ್ತೆ, ಡೆನ್ಸಿಟಿ ಜೊತೆಗೆ ನೀವು ಸರ್ಫೇಸ್ ಟೆನ್ಷನ್ನ ಮಾಡಬೇಕಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ನಿಮಗೆ ನಾನು ಹೇಳ್ದಂಗೆ ಒಟ್ಟು ನಿಮಗೆ 20 ಮಾರ್ಕ್ಸ್ಗೆ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಇರೋದು. ಆಮೇಲೆ ಅದನ್ನು ನಾವು 10 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡ್ತೀವಿ. ಸರ್ಫೇಸ್ ಟೆನ್ಷನ್ನು 12 ಮಾರ್ಕ್ಸ್ಗೆ ಇರುತ್ತೆ, ಡೆನ್ಸಿಟಿ 8 ಮಾರ್ಕ್ಸ್ ಇರುತ್ತೆ. ಟೋಟ್ಲಿ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಸೊ ಆ 20 ಮಾರ್ಕ್ಸ್ನ ನಾವೇನು ಮಾಡ್ತೀವಿ ಅಂದರೆ 10 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡ್ತೀವಿ. ಆ ಸರ್ಫೇಸ್ ಟೆನ್ಷನಲ್ಲಿ 12 ಮಾರ್ಕ್ಸ್ಗೆ ಹೇಗಿರುತ್ತೆ ಅಂದರೆ, 10 ಮಾರ್ಕ್ಸು ನಿಮಗೆ ವ್ಯಾಲ್ಯೂಗಿರುತ್ತೆ, ಅನದರ್ 2 ಮಾರ್ಕ್ಸ್ ಫಾರ್ ದಿ ಕ್ಯಾಲ್ಕುಲೇಷನ್ ಇರುತ್ತೆ. ಕ್ಯಾಲ್ಕುಲೇಷನ್ಗೆ ಹೇಗೆ ಮಾರ್ಕ್ಸ್ ಕೊಡ್ತೀವಿ ಅಂತಂದರೆ, ಸಬ್ಸ್ಟಿಟ್ಯೂಷನ್ ಫಸ್ಟು ಫಾರ್ಮುಲಾ ಬರೀಬೇಕು, ಅದು ಏನೇನು ಅಂತ ನೀವು ಹೇಳಬೇಕು. ಅದಾದಮೇಲೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಫೈನಲ್ ವ್ಯಾಲ್ಯೂ ವಿತ್ ಅ ಯೂನಿಟ್. ಯಾವಾಗ ಫಿಸಿಕಲ್ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ನೀವು ಮಾಡಬೇಕಾದ್ರೆ ಯಾವಾಗ ಯೂನಿಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನೀವು ಫೈನಲ್ ವ್ಯಾಲ್ಯೂ ವಿತ್ ಅ ಯೂನಿಟ್ನ ಬರೀಬೇಕಾಗತ್ತೆ. ಐದರ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಮಿಲಿಪಾಯ್ಸ್ ಆರ್ ನ್ಯೂಟನ್ ಮೀಟರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಬೇಕಾದ್ರೆ ನೀವು ಕನ್ಸಿಡರ್ ಮಾಡ್ಕೋಬೋದು. ಎರರ್ ಅಲೋಡ್ 2 ಕೊಟ್ಟಿದ್ದೀವಿ. ಸಿನ್ಸ್ SI ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಎರರ್ ಅಲೋಡ್ ಇಸ್ 0.003, ದಟ್ ಇಸ್ ಅ ಎರರ್ ಅಲೋಡ್ ಇದೆ. ಸೊ ನೀವು ನೋಡ್ಕೋಬೇಕಾಗತ್ತೆ, ಎರರ್ ಅಲೋಡ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಎಕ್ಸ್ಪೆರಿಮೆಂಟ್ನ ಮಾಡಬೇಕಾಗತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ನೀವು ಮಾಡಬೇಕಾದ್ರೆ ಡ್ರಾಪ್ ಮೆಥಡ್ ನೀವು ಫಾಲೋ ಮಾಡ್ತೀರಾ. ಹೇಗೆ ಅಂತಂದರೆ, ಯು ಆರ್ ಗೋಯಿಂಗ್ ಟು ಟೇಕ್ ಎ ಸ್ಟಾಲಗ್ಮೋಮೀಟರ್.
Stalagmometer is an instrument used to find out the surface tension of the liquid. Since we are doing the comparative method, since we are doing the relative method, we are going to relate your liquid with the water. ಹಾಗಾಗಿ ಏನು ಮಾಡ್ತೀವಿ ನಾವು, we are going to find out the number of drops taken by the liquid and number of drops taken by the water to flow from one point to another point in the stalagmometer. ಸ್ಟಾಲಗ್ಮೋಮೀಟರ್ ಅಂದರೆ ನಿಮಗೆ ಚಿತ್ರ ನೆನಪಿಗೆ ಬರಬೇಕು, ಹೇಗಿರುತ್ತೆ ಅದರಲ್ಲಿ ಅಂತ, ಬಲ್ಬ್ ಎಲ್ಲಿರುತ್ತೆ ಅಂತ ನೋಡ್ಕೋಬೇಕು. ಸೊ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಡ್ರಾಪ್ಸ್ ಎಬೋ ದಿ ಬಲ್ಬ್, ಬಿಲೋ ದಿ ಬಲ್ಬ್. ನೀವು ಯಾವ್ದಾರು ಎರಡು ಪಾಯಿಂಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ, ಎಬೋ ದಿ ಬಲ್ಬ್ ಆ್ಯಂಡ್ ಬಿಲೋ ದಿ ಬಲ್ಬ್. ಅದು ಒಂದೇ ಒಂದಿರುತ್ತೆ ಸ್ಟಾಲಗ್ಮೋಮೀಟರು. ಅದರಲ್ಲಿ ಏನು ಮಾಡ್ತೀರಾ ನೀವು, ಲಿಕ್ವಿಡ್ನ ಏನು ಮಾಡ್ತೀರಾ, ಸಕ್ ಮಾಡ್ತೀರಾ. ಕೆಳಗಡೆ ಏನು ಮಾಡಿರ್ತಾರೆ, ಫ್ಲ್ಯಾಟನ್ ಮಾಡಿರ್ತಾರೆ ಆ ಟ್ಯೂಬ್ನ. ಹಾಗಾಗಿ ನೀವೇನು ಮಾಡಬೇಕು, ಎಬೋ ದಿ ಮಾರ್ಕ್ ಸಕ್ ಮಾಡಿಕೊಂಡು ಫಸ್ಟ್ ಯು ಆರ್ ಗೋಯಿಂಗ್ ಟು ಸೆಟ್ ಅಪ್ ಯುವರ್ ಇನ್ಸ್ಟ್ರೂಮೆಂಟ್ ಫಾರ್ ನಂಬರ್ ಆಫ್ ಡ್ರಾಪ್ಸ್. ದಿಸ್ ಇಸ್ ಅ ವೆರಿ ಡಿಫಿಕಲ್ಟ್ ಪಾರ್ಟ್ ಇನ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಸರ್ಫೇಸ್ ಟೆನ್ಷನಲ್ಲಿ ಹೇಗೆ ಅಂತಂದರೆ, ಫಸ್ಟ್ ಯು ಆರ್ ಗೋಯಿಂಗ್ ಟು ಸೆಟ್ ಯುವರ್ ಆ್ಯಪರೇಟರ್ಸ್. ನಿಮ್ಮ ಆ್ಯಪರೇಟರ್ಸ್ನ ಸೆಟ್ ಮಾಡಬೇಕು. ಯು ಆರ್ ಗೋಯಿಂಗ್ ಟು ಸೆಟ್ ಯುವರ್ ಆ್ಯಪರೇಟರ್ಸ್ ಫಾರ್ 1 ಮಿನಿಟ್ಗೆ ಎಷ್ಟು 15 to 20 ಡ್ರಾಪ್ಸ್ ಬೀಳೋಂಗೆ ನಿಮ್ಮ ಇನ್ಸ್ಟ್ರೂಮೆಂಟ್ನ ನೀವೇನು ಮಾಡ್ಕೋಬೇಕಾಗತ್ತೆ, ಸೆಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಏನು ಮಾಡಿರ್ತಾರೆ ಅವರು, ನೀವು ಡೆನ್ಸಿಟಿ ಕಂಡುಹಿಡಿರ್ತೀರ. ಡೆನ್ಸಿಟಿಗೆ ಯಾವುದು ಲಿಕ್ವಿಡ್ ತೊಗೊಂಡಿದ್ದೀರಲ್ಲ ಸೇಮ್ ಲಿಕ್ವಿಡ್ನೇ ತೊಗೋಬೇಕಾಗತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಿಮ್ಗೆ ಕೊಡೋ ಲಿಕ್ವಿಡ್ಸ್ ಎಲ್ಲ ಜನರಲಿ ಕಲರ್ಲೆಸ್ ಆಗಿರುತ್ತೆ. ಡೋಂಟ್ ಕನ್ಫ್ಯೂಸ್ ವಿತ್ ಅ ವಾಟರ್ ಜೊತೆಗೆ ಅದನ್ನು ಮಿಕ್ಸ್ ಮಾಡಬೇಡಿ. ಕರೆಕ್ಟಾಗಿ ನೀವು ನೋಡ್ಕೋಬೇಕು. ಎಗೇನ್ ಅದನ್ನು ರಿನ್ಸ್ ಮಾಡೋದಕ್ಕೆ ನೀವು ಅಸಿಟೋನ್ನ ತೊಗೊಳ್ತೀರಾ. ಎಗೇನ್ ಅಸಿಟೋನ್ನ ತಂದು ನಿಮ್ಮ ಟೇಬಲ್ ಮೇಲೆ ಇಟ್ಕೋಬೇಡಿ. ಎಗೇನ್ ಅಸಿಟೋನ್ ಈಸ್ ಆಲ್ಸೋ ಎ ಕಲರ್ಲೆಸ್ ಲಿಕ್ವಿಡ್. ಕನ್ಫ್ಯೂಷನ್ ಆಗುತ್ತೆ, ಲಿಕ್ವಿಡ್ ಯಾವುದು, ಅಸಿಟೋನ್ ಯಾವುದು, ವಾಟರ್ ಯಾವುದು ಅಂತ. ಆ ಪ್ರಿಕಾಷನ್ನ ನೀವು ತೊಗೋಬೇಕು. ಡ್ರೈ ಆಗಿರೋ ಸ್ಟಾಲಗ್ಮೋಮೀಟರ್ನ ತೊಗೊಂಡು ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಯು ಆರ್ ಗೋಯಿಂಗ್ ಟು ಸಕ್ ದಿ ಲಿಕ್ವಿಡ್ ಇನ್ಸೈಡ್. ಯು ಆರ್ ಗೋಯಿಂಗ್ ಟು ಚೂಸ್ ಎನಿ 2 ಪಾಯಿಂಟ್, one above the bulb, another one below the bulb, and you are going to set your apparatus for minimum 15 to 20 drops per minute. ಸೊ ಇಲ್ಲಿ ನಿಮಗೆ ಟೈಮ್ ಇಂಪಾರ್ಟೆಂಟ್ ಅಲ್ಲ, ನಂಬರ್ ಆಫ್ ಡ್ರಾಪ್ಸ್ ಇಂಪಾರ್ಟೆಂಟು. ಫಸ್ಟ್ ಆ್ಯಪರೇಟರ್ಸ್ನ ಸೆಟ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಆ ಸ್ಟಾಪರ್ ಏನಿರುತ್ತಲ್ಲ ಅದನ್ನು ಚೇಂಜ್ ಮಾಡೋಂಗಿಲ್ಲ. ಅದನ್ನ ಹಾಗೆ ಸ್ಟಡಿ ಇಟ್ಕೊಂಡು ಸಕ್ ಮಾಡಿಬಿಟ್ಟು ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಂಬರ್ ಆಫ್ ಡ್ರಾಪ್ಸ್ ದಟ್ ಗೋಯಿಂಗ್ ಟು ಫಾಲ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಆನ್ ದಿ ಬಲ್ಬ್ ಆರ್ ಎಬೋ ದಿ ಬಲ್ಬ್ ಆ್ಯಂಡ್ ಬಿಲೋ ದಿ ಬಲ್ಬ್. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಯು ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಡೂ ಇಟ್ ಫಾರ್ ಲಿಕ್ವಿಡ್. ಯಾವಾಗ ವಾಟರ್ ತೊಗೋಬೇಡಿ, ಯಾವಾಗೂ ಲಿಕ್ವಿಡ್ನ ತೊಗೊಳ್ಳಿ. ಲಿಕ್ವಿಡ್ ತೊಗೊಂಡ್ಮೇಲೆ ನಂಬರ್ ಆಫ್ ಡ್ರಾಪ್ಸ್ನ ನೀವೇನು ಮಾಡ್ತೀರಾ, ಟು ಎನ್ಶೂರ್ ಯುವರ್ ಸೆಲ್ಫ್ ನಾವು ಮಾಡ್ತಾ ಇರೋದು ಕರೆಕ್ಟು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅದನ್ನು 3 ಟ್ರಯಲ್ನ ನೀವು ಮಾಡ್ತೀರಾ. ಅದರದ್ದು ಮೀನು ನೀವು ತೊಗೊಳ್ತೀರಾ. ಅಗೇನ್ ಅದಾದಮೇಲೆ ನೀವೇನು ಮಾಡಬೇಕು, ಆ್ಯಪರೇಟರ್ಸಲ್ಲಿ ಇರುವಂಥ ಲಿಕ್ವಿಡ್ನ ಸೇಮ್ ಬಾಟ್ಲಿಗೆ ಹಾಕಬೇಕು. ಅದು ಸೇಮ್ ಬೀಕರ್ಗೋ ಕಂಟೈನರ್ಗೋ ನಿಮ್ಗೇನು ಕೊಟ್ಟಿರ್ತಾರೋ ಅದಕ್ಕೆ ವಾಪಸ್ ಹಾಕಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅಸಿಟೋನ್ ಹಾಕಬೇಕು. ಯಾವುದೇ ಕಾರಣಕ್ಕೆ ಡೈರೆಕ್ಟಾಗಿ ವಾಟರ್ನ ಹಾಕೋಂಗಿಲ್ಲ. ಅದಕ್ಕೆ ನೀವೇನು ಹಾಕಬೇಕು, ಅಸಿಟೋನ್ ಹಾಕ್ಬಿಟ್ಟು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಯುವರ್ ಆ್ಯಪರೇಟರ್ಸ್ ಅದನ್ನು ಅಸಿಟೋನ್ಗೆ ಟಚ್ ಆಗೋ ಥರ ನೀವು ನೋಡ್ಕೋಬೇಕು. ಅಸಿಟೋನ್ ಇಲ್ಲಿ ಏನು ಮಾಡುತ್ತೆ, 2 ಥರ ಆ್ಯಕ್ಟ್ ಮಾಡುತ್ತೆ. ಒಂದು ನಿಮ್ಗೆ ಕೊಟ್ಟಿರುವಂಥ ಲಿಕ್ವಿಡ್ನ ಡಿಸಾಲ್ವ್ ಮಾಡುತ್ತೆ. ಅಸಿಟೋನ್ ಕ್ಯಾನ್ ಡಿಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ಗ್ಯಾನಿಕ್ ಲಿಕ್ವಿಡ್ನ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ ತನ್ನ ಒಳಗಡೆಗೆ. ಎರಡನೇದು ಏನಾಗುತ್ತೆ, ಈಸಿಯಾಗಿ ಎವಾಪರೇಟ್ ಆಗುತ್ತೆ. ಲೋ ಬಾಯ್ಲಿಂಗ್ ಲಿಕ್ವಿಡ್, ಎವಾಪರೇಟಿಂಗ್ ಲಿಕ್ವಿಡ್ ಅದು. ಹಾಗಾಗಿ ನಾವೇನು ಮಾಡ್ತೀವಿ, ಅಸಿಟೋನ್ನ ತೊಗೊಳ್ತೀವಿ. ಯಾವುದೇ ಕಾರಣಕ್ಕೆ ಫಸ್ಟ್ ಲಿಕ್ವಿಡ್ ಹಾಕಿದ ತಕ್ಷಣ ವಾಟರ್ ಹಾಕೋಂಗಿಲ್ಲ. ಅದು ಹಾಕಿದ್ಮೇಲೆ ಅಸಿಟೋನ್ ಹಾಕಿದ್ಮೇಲೆ ನೀವೇನು ಮಾಡಬೇಕು, ಅದನ್ನು ಏರ್ ಬ್ಲೋಯರ್ನ ತೊಗೊಂಡು ಚೆನ್ನಾಗಿ ಅದನ್ನು ಏನು ಮಾಡಬೇಕಾಗತ್ತೆ, ಡ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ನೀವೇನು ಹಾಕಬೇಕು ಅಂದರೆ ವಾಟರ್ನ ಹಾಕಬೇಕು. ಎಗೇನ್ ಯು ಆರ್ ಗೋಯಿಂಗ್ ಟು ಸೆಟ್ ಯುವರ್ ಆ್ಯಪರೇಟರ್ಸ್ for number of drops, and again you are going to calculate the number of drops that going to fall from one mark to another mark above the bulb to below the bulb. ಸೇಮ್ ನೀವು ಲಿಕ್ವಿಡ್ಗೆ ಏನು ತೊಗೊಂಡಿರ್ತೀರಲ್ಲ ಅದೇ ರೇಂಜು, ಅದೇ ಡಿಸ್ಟೆನ್ಸ್. ಸಿನ್ಸ್ ವಿ ಆರ್ ಡೂಯಿಂಗ್ ದಿ ಕಂಪ್ಯಾರಿಟಿವ್, ಸಿನ್ಸ್ ವಿ ಆರ್ ಡೂಯಿಂಗ್ ದಿ ರಿಲೇಟಿವ್. ಹಾಗಾಗಿ ನೀವೇನು ಮಾಡ್ಕೋಬೇಕು ಅಂತಂದರೆ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ತೊಗೊಂಡಿರ್ತೀರೋ ಅಲ್ಲಿಗೆ ಅದನ್ನು ತೊಗೋಬೇಕು. ಅದಾದಮೇಲೆ ನೀವೇನು ಮಾಡ್ತೀರಾ, you are going to repeat the experiment to ensure that you are going to get the value, same values ಬರೋ ಥರ. ಅದಾದಮೇಲೆ ಏನು ಮಾಡ್ತೀರಾ ಅಂತಂದರೆ you are going to take out the mean. ಅದಾದಮೇಲೆ you are going to use the formula surface tension of the liquid is equal to density of liquid divided by density of water. ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ವಿಸ್ಕಾಸಿಟಿಗೆ ಮತ್ತು ವಿಸ್ಕಾಸಿಟಿಗೆ ಮತ್ತು ಸರ್ಫೇಸ್ ಟೆನ್ಷನ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ವಿಸ್ಕಾಸಿಟಿಗೆ ಲಿಕ್ವಿಡ್ಡೇ ಇರುತ್ತೆ,
ಟೈಮ್ ಟೇಕನ್ ಬೈ ದಿ ಲಿಕ್ವಿಡೇ ಇರುತ್ತೆ. ಆದರೆ ಇಲ್ಲೇನಾಗುತ್ತೆ, ವಿಸ್ಕಾಸಿಟಿಗೆ ರಿವರ್ಸ್, ಸರ್ಫೇಸ್ ಟೆನ್ಷನ್ಗೆ ರಿವರ್ಸ್ ಆಗುತ್ತೆ. ಡೆನ್ಸಿಟಿ ಆಫ್ ಲಿಕ್ವಿಡ್ ಇಂಟು ನಂಬರ್ ಆಫ್ ಡ್ರಾಪ್ಸ್ ಆಫ್ ವಾಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಡೆನ್ಸಿಟಿ ಆಫ್ ವಾಟರ್ ಡಿವೈಡೆಡ್ ಬೈ ನಂಬರ್ ಆಫ್ ಡ್ರಾಪ್ಸ್ ಆಫ್ ಲಿಕ್ವಿಡ್. NW ಅಂದರೆ ನಂಬರ್ ಆಫ್ ಡ್ರಾಪ್ಸ್ ಆಫ್ ವಾಟರ್, NL ಅಂತಂದರೆ ನಂಬರ್ ಆಫ್ ಡ್ರಾಪ್ಸ್ ಆಫ್ ಲಿಕ್ವಿಡ್ ಇಂಟು ವಿಸ್ಕಾಸಿಟಿ ಆಫ್ ಸರ್ಫೇಸ್ ಟೆನ್ಷನ್ ಆಫ್ ದಿ ವಾಟರ್ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಎಗೇನ್ ಇದು ಯಾವುದೇ ಕಾರಣಕ್ಕೆ ಗಟ್ ಮಾಡ್ಕೊಂಡು ಹೋಗಬೇಡಿ, ನಿಮ್ಮ ಬುಕ್ಕಲ್ಲಿರೋದು ನನಗೆ ಅದೇ ಲಿಕ್ವಿಡ್ ಕೊಟ್ಟಿದ್ದಾರೆ. ಯಾಕೆಂದರೆ ಇಂಡಿವಿಜುವಲಿ ಆರ್ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಲಿಕ್ವಿಡ್. ಬೇರೆ ಬೇರೆ ಲಿಕ್ವಿಡ್ಗೆ ಬೇರೆ ಬೇರೆ ಸರ್ಫೇಸ್ ಟೆನ್ಷನ್ ಇರುತ್ತೆ. ಸೇಮ್ ಲಿಕ್ವಿಡ್ಗೆ ಅಟ್ ಡಿಫ್ರೆಂಟ್ ಟೆಂಪರೇಚರ್ ಬೇರೆ ಬೇರೆ ವಿಸ್ಕಾಸಿಟಿಗಳು ಬರ್ತಾ ಹೋಗುತ್ತೆ. ಅವತ್ತು ಏನು ಬರುತ್ತಲ್ಲ ಸಿನ್ಸಿಯರ್ ಆಗಿ ನೀವು ಮಾಡಿ. ನನಗೆ ಆಲ್ರೆಡಿ ಬುಕ್ಕಲ್ಲಿದೆ, ನಾನು ಅದನ್ನೇ ಓದ್ಕೊಂಡು ಹೋಗ್ತೀನಿ, ಅದನ್ನೇ ಬರೀತೀನಿ ಅಂತಂದರೆ ತಪ್ಪ ಆಗುತ್ತೆ. ಸೊ ಈ ಫಾರ್ಮುಲಾ ಹಾಕೋಬೇಕು. ಡೆನ್ಸಿಟಿ ನೀವು ಫಸ್ಟ್ ಪಾರ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರ, ಡೆನ್ಸಿಟಿ ಆಫ್ ಲಿಕ್ವಿಡ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರ. ನೆಕ್ಸ್ಟ್ ಡೆನ್ಸಿಟಿ ಆಫ್ ವಾಟರ್ ನಾವೇ ಕೊಟ್ಟಿರ್ತೀವಿ. ನೆಕ್ಸ್ಟ್ ನಂಬರ್ ಆಫ್ ಡ್ರಾಪ್ಸ್ ಆಫ್ ಲಿಕ್ವಿಡು, ನಂಬರ್ ಆಫ್ ಡ್ರಾಪ್ಸ್ ಆಫ್ ವಾಟರ್ ನಿಮಗೆ ಇಲ್ಲಿ ಫ್ರಮ್ ದಿ ಎಕ್ಸ್ಪೆರಿಮೆಂಟ್ ನೀವು ಫೈಂಡ್ ಔಟ್ ಮಾಡಿರ್ತೀರಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಟ್ ವಿತ್ ದ ಸರ್ಫೇಸ್ ಟೆನ್ಷನ್ ಆಫ್ ದಿ ವಾಟರ್ ದಟ್ ವಿ ಹ್ಯಾವ್ ಗಿವನ್ ಆಲ್ರೆಡಿ. ಸೊ ಅವತ್ತಿನ ಟೆಂಪರೇಚರ್ಗೆ ನಾವು ಕೊಟ್ಟಿರ್ತೀವಿ. ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕರೆಕ್ಟಾಗಿ ಯೂನಿಟ್ನ ಹಾಕಬೇಕಾಗತ್ತೆ. ನಿಮ್ಗೇನಾದರೂ ಈ ಎಕ್ಸ್ಪೆರಿಮೆಂಟ್ ಬಂತು ಅಂತಂದರೆ ಇದಕ್ಕೆ ನಿಮಗೆ ವೈವಾ ಕ್ವಶನ್ಸ್ನ ಕೇಳ್ತಾರೆ. ಏನು ಕೇಳ್ತಾರೆ, ನಮ್ಗೆ ಏನು ಹೇಳ್ತಾರೆ ಅಂದರೆ ಮಿನಿಮಮ್ 5 ಕ್ವಶನ್ಸ್ನ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಾಟ್ ಈಸ್ ಸರ್ಫೇಸ್ ಟೆನ್ಷನ್ ಅಂತ ಕೇಳ್ತಾರೆ. ನಿಮ್ಗೆ ಬಂದಿರೋ ಎಕ್ಸ್ಪೆರಿಮೆಂಟು ಸರ್ಫೇಸ್ ಟೆನ್ಷನ್ ಅಂದರೆ ಏನು ಅಂತ. ಇಟ್ಸ್ ಎ ಟೆನ್ಷನ್ ದಟ್ ಗೋಯಿಂಗ್ ಟು ಕ್ರಿಯೇಟ್ ಅಟ್ ದಿ ಸರ್ಫೇಸ್ ಬೈ ದಿ ಲಿಕ್ವಿಡ್ ಟು ಹ್ಯಾವ್ ದಿ ಅಟ್ರಾಕ್ಟಿವ್ ಫೋರ್ಸ್ ಅಪಾನ್ ದಿ ಸರ್ಫೇಸ್ ಮಾಲಿಕ್ಯೂಲ್ಸ್. ಇದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಸೊ the attractive force exerted upon the surface molecules of a liquid by the molecules beneath that tend to draw the surface molecules into the bulk of the liquid makes the liquid assume the shape having the least surface area. ಸೊ ಏನಾಗುತ್ತೆ ಅಂದರೆ, ಈಗ ನೀವು ಮಳೆ ನೀರು ನೋಡಿರ್ಬೋದು, ಮಳೆ ನೀರು ಅಥವಾ ಯಾವುದೇ ಒಂದು ಡ್ರಾಪ್ನ ಹಾಕಿದಾಗ ಅದೇನಾಗುತ್ತೆ, ಯಾವುದೇ ಒಂದು ಲಿಕ್ವಿಡ್ನ ಹಾಕಿದಾಗ ಇಟ್ ವಿಲ್ ಕಮ್ ಇನ್ ದಿ ಫಾರ್ಮ್ ಆಫ್ ದಿ ಸ್ಪೆರಿಕಲ್ ಶೇಪಲ್ಲಿ ಬರುತ್ತೆ. ಅದು ಯಾಕೆ ಅಂದರೆ ಅದು ಬಿಕಾಸ್ ಆಫ್ ದಿ ಸರ್ಫೇಸ್ ಟೆನ್ಷನ್. ನಿಮಗೆ ಗೊತ್ತು, ಪ್ರತಿಯೊಂದು ಲಿಕ್ವಿಡ್ ಏನಾಗುತ್ತೆ ಅಂದರೆ ಲಿಕ್ವಿಡ್ ಮಾಲಿಕ್ಯೂಲ್ಸ್, ನೀವೀಗ ಸ್ಟೇಟ್ಸ್ ಆಫ್ ಮ್ಯಾಟರ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸಾಲಿಡು, ಲಿಕ್ವಿಡು, ಗೇಸಿಯಸ್ ಫಾರ್ಮಲ್ಲಿ ನೋಡ್ಕೋಬೇಕಾಗತ್ತೆ. ಸಾಲಿಡು ತುಂಬ ರಿಜಿಡ್ ಆಗಿರುತ್ತೆ, ಗೇಸಿಯಸ್ ಫಾರ್ಮಲ್ಲಿ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ 2 ಮಾಲಿಕ್ಯೂಲ್ಸ್. ಆದರೆ ಲಿಕ್ವಿಡಲ್ಲಿ ಏನಾಗಿರುತ್ತೆ ಅಂದರೆ ದೇ ಆರ್ ಇನ್ ಬಿಟ್ವೀನ್, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಸೊ ಪಕ್ಕದಲ್ಲಿರೋ ಮಾಲಿಕ್ಯೂಲ್ಸ್ ಏನಾಗ್ತವೆ ಅಂತಂದರೆ, ಇಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಲಿಕ್ವಿಡ್ ಮಾಲಿಕ್ಯೂಲ್ ಸರೌಂಡೆಡ್ ಬೈ ದಿ ಲಿಕ್ವಿಡೇ ಆಯಿತು ಅಂತಂದರೆ ಒಂದೇ ಥರ ಫೋರ್ಸ್ ಇರುತ್ತೆ, ಎಳ್ಕೊಳ್ತಿರುತ್ತೆ. ಅಟ್ ದಿ ಸರ್ಫೇಸ್ ಅಂದರೆ ಆ ಕಂಟೈನರ್ ತುದಿನಲ್ಲಿರ್ಬೋದು ಅಥವಾ ಕಂಟೈನರ್ ಮೇಲ್ಗಡೆ ಇರ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸರ್ಫೇಸ್ ಲಿಕ್ವಿಡ್ ಕಡೆಗಿರುತ್ತೆ, ಇನ್ನೊಂದು ಮೆಟೀರಿಯಲ್ ಯಾವುದಿರುತ್ತೆ, ಗ್ಲಾಸ್ ಇದ್ದರೆ ಗ್ಲಾಸ್ ಕಡೆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಆ ಮಾಲಿಕ್ಯೂಲ್ ಏನಾಗುತ್ತೆ ಅಂದರೆ ವಿಚ್ ಇಸ್ ಪ್ರೆಸೆಂಟ್ ಅಟ್ ದಿ ಸರ್ಫೇಸ್ ಇರೋದನ್ನ ಈ ಬಲ್ಕಲ್ಲಿ ಇರ್ತಾವಲ್ಲ, ಒಳಗಡೆ ಇರ್ತಾವಲ್ಲ, ಅವೇನು ಮಾಡ್ತವೆ, ತನ್ನ ಕಡೆಗೆ ಎಳ್ಕೊಳ್ತವೆ. tends to draw the surface molecules into the bulk of the liquid and makes the liquid assume the shape having the least surface area. ಅದು ಮೇಲ್ಗಡೆ ಇರೋದನ್ನ, ಸೈಡಲ್ಲಿ ಇರೋದನ್ನ ಏನು ಮಾಡುತ್ತೆ, ತನ್ನ ಕಡೆಗೆ ಎಳ್ಕೊಳಕ್ಕೆ ಶುರು ಮಾಡುತ್ತೆ. ಎಳ್ಕೊಳಕ್ಕೆ ಶುರು ಮಾಡಿದಾಗ ಲಿಕ್ವಿಡ್ ಗೋಯಿಂಗ್ ಟು ಸಫರ್ ಸಮ್ ಟೆನ್ಷನ್. ಆ ಟೆನ್ಷನ್ಗೆ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಇಷ್ಟೆಲ್ಲ ಬೇಡ, ನನಗೆ ಸಿಂಪಲಾಗಿ ಹೇಳ್ತೀನಿ ಅಂತಂದರೆ, ಟ್ಯಾಂಜೆನ್ಷನಲ್ ಕೊಹೆಸಿವ್ ಫೋರ್ಸ್ ಆ್ಯಕ್ಟಿಂಗ್ ಅಲಾಂಗ್ ದಿ ಯೂನಿಟ್ ಲೆಂತ್ ಆಫ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್. ಇದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್. ಕೊಹೆಸಿವ್ ಫೋರ್ಸ್ ಆ್ಯಕ್ಟಿಂಗ್ ಅಲಾಂಗ್ ದಿ ಯೂನಿಟ್ ಲೆಂತ್ ಆಫ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್, ಅದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಹಾಗಾದರೆ ಕೊಹೆಸಿವ್ ಫೋರ್ಸ್ ಅಂದರೆ ಏನು, ಅಡಸಿವ್ ಫೋರ್ಸ್ ಅಂದರೆ ಏನು, 2 ಪದ ನಾವು ಯೂಸ್ ಮಾಡ್ತೀವಿ ನಾವು. ಕೊಹೆಸಿವ್ ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದಿ ಸಿಮಿಲರ್ ಮಾಲಿಕ್ಯೂಲ್ಸ್. ಎರಡೂ ಸಿಮಿಲರ್ ಆಗಿತ್ತು ಅಂತಂದರೆ ಕೊಹೆಸಿವ್ ಫೋರ್ಸ್ ಅಂತೀವಿ. ಅಡಸಿವ್ ಫೋರ್ಸ್ ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದಿ ಡಿಸಿಮಿಲರ್ ಅನ್ಲೈಕ್ ಮಾಲಿಕ್ಯೂಲ್ಸ್. ಸರ್ಫೇಸ್ ಗ್ಲಾಸ್ ಮಾಲಿಕ್ಯೂಲ್ಸು ಮತ್ತು ಲಿಕ್ವಿಡ್ ಮಧ್ಯೆ ಇರ್ಬೋದು, ಅಥವಾ ಸರ್ಫೇಸಲ್ಲಿ ಮೇಲ್ಗಡೆ ಏನಿದೆಯಲ್ಲ ಕಂಟೈನರು ಏರ್ ಜೊತೆಗೆ ಮತ್ತು ಲಿಕ್ವಿಡ್ ಜೊತೆಗೆ ಇರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಅಡೆಸಿವ್ ಅಂತ ಕರಿತೀವಿ. ಸೊ ಕೊಹೆಸಿವ್ ಫೋರ್ಸ್ ಆ್ಯಕ್ಟಿಂಗ್ ಅಲಾಂಗ್ ದಿ ಯೂನಿಟ್ ಲೆಂತ್ ಆಫ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್, ಇದಕ್ಕೆ ನಾವೇನಂತ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಇದಕ್ಕೆ ಯೂನಿಟ್ ಏನು ಅಂತಂದರೆ
ನ್ಯೂಟನ್ ಮೀಟರ್ ಅಂತ ಹೇಳ್ತೀವಿ. ಡೈನ್ ಪರ್ ಸೆಂಟಿಮೀಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ನೇಮ್ ದಿ ಇನ್ಸ್ಟ್ರೂಮೆಂಟ್ ಯೂಸ್ ಟು ಫೈಂಡ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ ಅಂತ ಕರೀತಾರೆ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸ್ಟಾಲಗ್ಮೋಮೀಟರ್ ಅಂತ ಕರಿತೀವಿ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಂತ ಹೇಳ್ತಾರೆ. ಫಾರ್ಮುಲಾ ಏನಿರುತ್ತೋ ಆ ಫಾರ್ಮುಲಾ ನೀವು ಹೇಳಬೇಕಾಗತ್ತೆ. ವಿಚ್ ಮೆಥಡ್ ಈಸ್ ಯೂಸ್ ಟು ಡಿಟರ್ಮೈನ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ ಅಂದರೆ ನಾವು ಡ್ರಾಪ್ ನಂಬರ್ ಮೆಥಡ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ ಅಂತ ಹೇಳ್ತಾ ಇದ್ದೀವಿ. ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ಸರ್ಫೇಸ್ ಟೆನ್ಷನ್ ಡಿಕ್ರೀಸಸ್. ಅದನ್ನು ನೀವು ನೆನ್ಪಿಟ್ಕೋಬೇಕು. ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸಸ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್? ನೇಚರ್ ಆಫ್ ದಿ ಲಿಕ್ವಿಡ್, ನೇಚರ್ ಆಫ್ ದಿ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್, ಟೆಂಪರೇಚರ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಟೆಂಪರೇಚರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ನೇಚರ್ ಆಫ್ ದಿ ಲಿಕ್ವಿಡ್, ನಿಮ್ಮ ಲಿಕ್ವಿಡು ಹೈಲಿ ಡೆನ್ಸ್ಡ ರೇರ್ಲಿ ಡೆನ್ಸ್ಡ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನೇಚರ್ ಆಫ್ ದಿ ಸರ್ಫೇಸ್, ನೀವು ಯಾವ ಥರ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ, ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀರಾ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀರಾ, ಸಿಲಿಕಾನ್ ಯೂಸ್ ಮಾಡ್ತಾ ಇದ್ದೀರಾ, ಅದ್ರದ್ದು ಮೇಲೂ ಅದು ಡಿಪೆಂಡೆಂಟ್ ಆಗುತ್ತೆ. ಲಿಕ್ವಿಡ್ ಡ್ರಾಪ್ಸ್ ಆರ್ ಸ್ಪೆರಿಕಲ್ ಇನ್ ಶೇಪ್, ವೈ ಅಂತ ಕೇಳ್ತಾರೆ. ಸೊ ಇದು ಬಿಕಾಸ್ ಆಫ್ ದಿ ಕೊಹಸಿವ್ ಫೋರ್ಸ್ನ ಓವರ್ಕಮ್ ಮಾಡೋದಕ್ಕೆ, ಅಥವಾ ಅಡಸಿವ್ ಫೋರ್ಸ್ನ ಓವರ್ಕಮ್ ಮಾಡಿ ಕೊಹಸಿವ್ ಫೋರ್ಸೇ ಇರಬೇಕು ಅಂತ ಅದೇನು ಮಾಡುತ್ತೆ ಅಂದರೆ ಆ ಸರ್ಫೇಸಲ್ಲಿ ಇರೋವಂಥ ಲಿಕ್ವಿಡ್ನ ಏನು ಮಾಡುತ್ತೆ, ಬಲ್ಕ್ ಲಿಕ್ವಿಡ್ ಮಾಲಿಕ್ಯೂಲ್ಸು ಎಳ್ಕೊಳ್ತವೆ. ಇಟ್ ವಿಲ್ ಟ್ರೈ ಟು ಮಿನಿಮೈಸ್ ದಿ ಸರ್ಫೇಸ್ ಏರಿಯಾ ಸೊ ದಟ್ ಇಟ್ ಕ್ಯಾನ್ ಹ್ಯಾವ್ ದಿ ಲೀಸ್ಟ್ ಸರ್ಫೇಸ್ ಟೆನ್ಷನ್. ಅದಕ್ಕೆ ಸರ್ಫೇಸ್ ಟೆನ್ಷನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅದು ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಲಿಕ್ವಿಡ್ಸ್ ಯಾವಾಗಲೂ ಸ್ಪೆರಿಕಲ್ ಶೇಪಲ್ಲಿ ಇರ್ತವೆ. ಗಿವ್ ಎನಿ ಟು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ ಅಂತಾರೆ. ಫ್ರೀ ಫಾಲಿಂಗ್ ಆಫ್ ದಿ ಲಿಕ್ವಿಡ್ ಡ್ರಾಪ್ ಈ ಸ್ಪೆರಿಕಲ್. ನೀವು ಮಳೆ ನೋಡಿರ್ಬೋದು, ಯಾವುದೇ ನೋಡಿರ್ಬೋದು, ಮೇಲಿಂದ ಯಾವುದೇ ಒಂದು ಲಿಕ್ವಿಡ್ ಬೀಳ್ತಾ ಇದ್ದರೆ ಯಾವಾಗೂ ಅದು ಸ್ಪೆರಿಕಲ್ ಶೇಪಲ್ಲಿರುತ್ತೆ. ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ದಿ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್. ಸೊ ನಿಮಗೆ ಗೊತ್ತು, ಈಗ ಏನಾಗುತ್ತೆ ಅಂದರೆ ವಾಟರು ಮತ್ತು ಡಿಟರ್ಜೆಂಟ್ ಪೌಡರ್ ಹಾಕಿರುವಂಥದ್ದು ಸೊಲ್ಯೂಷನ್ ಒಂದು ಕಡೆಗಿರುತ್ತೆ, ಬರೀ ವಾಟರ್ ಒಂದು ಕಡೆಗಿರುತ್ತೆ ಅಂದ್ಕೊಳ್ಳೋಣ. ಈ ಡಿಟರ್ಜೆಂಟು ಸೋಪ್ ಹಾಕಿದಾಗ ಏನಾಗುತ್ತೆ ಅಂದರೆ ಸರ್ಫೇಸ್ ಟೆನ್ಷನ್ನು ಡಿಕ್ರೀಸ್ ಆಗುತ್ತೆ, ವೆಟಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾದಾಗ ಕ್ಲೆನ್ಸಿಂಗ್ ಆ್ಯಕ್ಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ಅನದರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಸರ್ಫೇಸ್ ಟೆನ್ಷನ್. ಫ್ರೀ ಸರ್ಫೇಸ್ ಆಫ್ ವಾಟರ್ is concave whereas that of the mercury is convex. Why ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಎರಡು ಲಿಕ್ವಿಡ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಒಂದು ವಾಟರ್ ಇದೆ, ಇನ್ನೊಂದು ಮರ್ಕ್ಯೂರಿ ಇದೆ. ಯಾವುದ್ರದ್ದು ಡೆನ್ಸಿಟಿ ಜಾಸ್ತಿ ಇದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಆ ಜೊತೆಗೆ ವಾಟ್ರಲ್ಲಿ ಏನಾಗುತ್ತೆ ಅಂದರೆ ಕೋಸಿವ್ ಫೋರ್ಸ್ ಯಾವುದ್ರ ಜೊತೆಗಿರುತ್ತೆ, ವಾಟರ್ ಮಾಲಿಕ್ಯೂಲ್ಸು ಮತ್ತು ಅಡಸಿವ್ ಫೋರ್ಸ್ ಆಫ್ ವಾಟರ್ ಆ್ಯಂಡ್ ಗ್ಯಾಸ್ ಮಾಲಿಕ್ಯೂಲ್ಸ್ ಇರುತ್ತೆ. ವೆರಾಸ್ ಇನ್ ದಿ ಕೇಸ್ ಆಫ್ ಮರ್ಕ್ಯೂರಿನಲ್ಲಿ ಏನಾಗಿರುತ್ತೆ ಅಂದರೆ ಮರ್ಕ್ಯೂರಿ ಮತ್ತು ಅಡಸಿವ್ ಫೋರ್ಸ್, ಮರ್ಕ್ಯೂರಿ ಮತ್ತು ಗ್ಲಾಸ್ ಮಾಲಿಕ್ಯೂಲ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಯಾವುದ್ರದ್ದು ಕೋಸಿವ್ ಫೋರ್ಸ್ ಇದೆ, ಯಾವುದ್ರದ್ದು ಅಡಸಿವ್ ಫೋರ್ಸ್ ಜಾಸ್ತಿ ಇದೆ, ಆ ಬೇಸಿಸ್ ಮೇಲೆ ನಿಮಗೆ ಶೇಪ್ ಏನಾಗ್ತಾ ಹೋಗುತ್ತೆ, ಬೇರೆ ಆಗ್ತಾ ಹೋಗುತ್ತೆ. ವಾಟರ್ದು ಕಾನ್ಕೇವ್ ಆಗುತ್ತೆ, ವೇರಾಸ್ ಮರ್ಕ್ಯೂರಿದು ಏನಾಗುತ್ತೆ, ಕಾನ್ವೆಕ್ಸ್ ಆಗುತ್ತೆ. ಬಿಕಾಸ್ ಆಸ್ ಆಲ್ರೆಡಿ ಟೋಲ್ಡ್ ಯು, ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಲಿಕ್ವಿಡ್, ಯಾವ ಆ್ಯಪರೇಟಸ್ದು ಯಾವ ಥರ ಮೆಟೀರಿಯಲ್ ಇದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ಕೋಸಿವ್ ಫೋರ್ಸ್ ಬಿಟ್ವೀನ್ ದಿ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ಅಡಸಿವ್ ಫೋರ್ಸ್ ಬಿಟ್ವೀನ್ ದಿ ವಾಟರ್ ಆ್ಯಂಡ್ ಗ್ಲಾಸ್ ಮಾಲಿಕ್ಯೂಲ್ಸ್. ನಾನು ಮುಂಚೆನೇ ಹೇಳಿದ್ದೀನಿ, ಕೋಸಿವ್ ಫೋರ್ಸ್ ಅಂದರೆ ಬಿಟ್ವೀನ್ ಸೇಮ್ ಮಾಲಿಕ್ಯೂಲ್ಸ್, ಅಡಸಿವ್ ಅಂದರೆ ಬಿಟ್ವೀನ್ ಟೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್. ಅನ್ಲೈಕ್ ಮಾಲಿಕ್ಯೂಲ್ಸ್ ಜೊತೆಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತಲ್ಲ, ಅದಕ್ಕೆ ಅಡಸಿವ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮದು ವಾಟರ್ ಇದೆ, ಆ ವಾಟರ್ ಯಾವುದ್ರಲ್ಲಿದೆ, ನಾನು ಗ್ಲಾಸ್ ಆ್ಯಪರೇಟಸ್ ತೊಗೊಂಡಿದ್ದೀನಿ ಅಂದರೆ ವಾಟರ್ದು ಬಲ್ಕ್ ಮಾಲಿಕ್ಯೂಲ್ಸು, ವಾಟರ್ದು ಒಂದು ಫೋರ್ಸ್ ಇದೆ. ಅದೇ ಥರ ವಾಟರ್ದು ಮತ್ತು ಗ್ಲಾಸ್ ಮಾಲಿಕ್ಯೂಲ್ಸು ಇನ್ನೊಂದು ಫೋರ್ಸ್ ಇದೆ. ಸೊ ಅವೆರಡು ಫೋರ್ಸು ಒಂದು ಕಡೆಗಿದೆ. ಇನ್ನೊಂದು ಕಡೆಗೆ ಏನು ಮಾಡ್ತಾ ಇದ್ದೀವಿ, ಮರ್ಕ್ಯೂರಿ ಆ್ಯಂಡ್ ಗ್ಲಾಸ್ ಹೇಗಿದೆ ಅಂತ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಅದ್ರ ಶೇಪ್ ಏನಿದೆ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಕ್ವಶನ್ಸ್ಗಳನ್ನ ಅವರು ನಿಮಗೆ ಕೇಳ್ತಾರೆ. ಯು ಯೂಸ್ ಯುವರ್ ಪ್ರೆಸೆನ್ಸ್ ಆಫ್ ದೆನ್ ಯು ಆರ್ ಗೋಯಿಂಗ್ ಟು ಆನ್ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.